ಹೆಣ್ಣು ಮಗು ಹುಟ್ಟು ಅಂತ ಹೇಳಿ ಇಲ್ಲೊಬ್ಬ ಪತಿರಾಯ ಹೆಂಡತಿಯನ್ನೇ ಬಿಟ್ಟಿದ್ದಾನೆ. ಎರಡನೇ ಮದುವೆಯಾಗಿ ಪತ್ನಿಯನ್ನ ಸದ್ಯ ನರಕಕ್ಕೆ ತಳ್ಳಿಬಿಟ್ಟಿದ್ದಾನೆ ಪತಿ. ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪತಿಯಿಂದ ದೂರಾಗಿ ಪರದಾಡ್ತಾ ಇದ್ದಾಳೆ 2 ಮಕ್ಕಳ ತಾಯಿ. ಪತಿರಾಯ ಮಾಡಿದಂತಹ ಕುತಂತ್ರಕ್ಕೆ ಪತ್ನಿ ಸದ್ಯ ದೂರನ್ನ ದಾಖಲು ಮಾಡಿದ್ದಾಳೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ ಪತ್ನಿ. ಈತನಿಗೆ ಮೊದಲು ಒಂದು ಮದುವೆ ಆಗಿತ್ತು. ಆಗ್ಲೂ ಹೆಣ್ಣು ಮಗು ಹುಟ್ಟು ಅಂತ ಹೇಳಿ ಆ ಪತ್ನಿಗೂ ಕಿರುಕುಳವನ್ನ ಕೊಟ್ಟಿದ್ದಂತೆ. ಪ್ರಹ್ಲಾದ್ ತಂತ್ರಿ ಅಂತ ಹೇಳಿ ಈತನ ಹೆಸರು. ಆ ನಂತರ 2ನೇ ಮದುವೆಯಾಗಿದ್ದಾನೆ. 2ನೇ ಮದುವೆಯಾದಂತಹ ನಂತರದಲ್ಲಿ ಆಕೆಗೂ ಹೆಣ್ಣು ಮಗು ಹುಟ್ಟು ಅಂತ ಹೇಳಿ ಈಗ ಆಕೆಯನ್ನು ದೂರ ಮಾಡಿ ಆಕೆಗೂ ಟಾರ್ಚರ್ ಕೊಡ್ತಿದ್ದಾನೆ ಈ ಪತಿರಾಯ ಪ್ರಹ್ಲಾದ್ ತಂತ್ರಿ ಅನ್ನುವಂಥ ಆರೋಪ ಕೇಳ್ಬರ್ತಿದೆ. 2ನೇ ಪತ್ನಿ ಕಾವ್ಯ ಸದ್ಯ ಪತಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾಳೆ. ನನಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾಳೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಈ ಪ್ರಹ್ಲಾದ್ ತಂತ್ರಿ ಎಂಥವ್ರು ಇನ್ನು ಯಾವ ಕಾಲದಲ್ಲಿದ್ದಾರೆ ಅನ್ನೋದೇ ಪ್ರಶ್ನೆ. ಹೆಣ್ಮಕ್ಳು ಎಲ್ಲಿಲ್ಲ ಹೇಳಿ? ಇವಾಗ ಹೆಣ್ಮಕ್ಳು ಎಂತೆಂಥ ಸಾಧನೆಗಳನ್ನ ಮಾಡ್ತಾ ಇಲ್ಲ. ಇಂಥ ಟೈಮ್ನಲ್ಲೂ ಹೆಣ್ಣು ಮಗು ಹುಟ್ಟೋದು ಶಾಪ ಅನ್ನುವಂಥ ಮನಸ್ಥಿತಿಯನ್ನ ಇವರು ಹೊಂದಿದಾರಲ್ಲ, ಇಂತಹ ಮನಸ್ಥಿತಿಯ ಬಗ್ಗೆ ಅಸಹ್ಯ ಹುಟ್ಟತ್ತೆ. ಈತನ ವಿರುದ್ಧ ಪತ್ನಿ ಮಾಡಿರುವಂತಹ ಆರೋಪ ಏನು? ಆಕೆ ಕೊಟ್ಟಂತಹ ದೂರಿನಲ್ಲಿ ಏನೇನಿದೆ ಶಿವಕುಮಾರ್? ತಂತ್ರಿ ವಿರುದ್ಧವಾಗಿ ಸದ್ಯ ಆತನ ಪತ್ನಿ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ಪ್ರಮುಖವಾಗಿ ಆಕೆ ಆರೋಪನ ಮಾಡ್ತಿರುವಂತದ್ದು, ನನಗೆ ಹೆಣ್ಮಗು ಆಯ್ತು ಅಂತೇಳಿ ನನ್ನನ್ನ ದೂರವನ್ನ ಮಾಡಿದ್ದಾನೆ, ಜೊತೆಗೆ ನನಗೆ ಡಿವೋರ್ಸ್ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ ಅಂತೇಳಿ ಪತ್ನಿ ಆರೋಪನ ಮಾಡ್ತಿರುವಂತದ್ದು. ಜೊತೆಗೆ ಆತನ ವಿರುದ್ಧವಾಗಿ ಸದ್ಯ ಪೊಲೀಸ್ ಠಾಣೆ ಮೆಟ್ಲೇರುವಂತ ಕೆಲಸವನ್ನ ಪತ್ನಿ ಮಾಡಿರುವಂತದ್ದು. ಈತ ಮೊದಲೇ ಮದುವೆ ಆಗಿತ್ತು, ಆತನಿಗೆ ಮತ್ತೊಂದು ಮಗು ಕೂಡ ಇತ್ತು. ಇದೆಲ್ಲವನ್ನು ಕೂಡ ಮುಚ್ಚಿಟ್ಟು ನನ್ನನ್ನ ಈತ ಮದುವೆ ಆಗಿರ್ತಾನೆ. ಮ್ಯಾಟ್ರಿಮೋನಿ ಆಪ್ ನಲ್ಲಿ ಪರಿಚಯ ಆದಂತ ವ್ಯಕ್ತಿ ಈತನಿಗೆ ಮದುವೆ ಆಗಿರುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಮಗು ಇದ್ದಂತ ವಿಚಾರ ಆಗಿರ್ಬೋದು, ಅದನ್ನ ಮುಚ್ಚಿಟ್ಟು ನನ್ನನ್ನ ಮದುವೆ ಆಗುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ನನಗೆ ಶ್ರೀಮಂತ ಆಗುವಂತ ಸಂದರ್ಭದಲ್ಲಿ ಈತನಿಗೆ ಮೊದಲೇ ಮದುವೆ ಆಗಿ ಮತ್ತೊಂದು ಮಗು ಇರುವಂತ ವಿಚಾರವನ್ನು ಗೊತ್ತಾಗುತ್ತೆ. ಇದನ್ನ ಕೇಳಿದಂತ ಸಂದರ್ಭದಲ್ಲಿ ಜೊತೆಗೆ ಆತ ನನಗೆ ಪ್ರತಿರೋಧ ತೋರುವಂತ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಯಾವಾಗ ನನಗೂ ಕೂಡ ಎರಡನೇ ಪತ್ನಿ ಆದಂತ ಕಾವ್ಯ ಅವ್ರಿಗೂ ಕೂಡ ಹೆಣ್ಣು ಮಗು ಜನಿಸುತ್ತೆ, ಆಗ ನನ್ನನ್ನು ಕೂಡ ಡಿವೋರ್ಸ್ ಕೊಡುವಂತ ಕೆಲಸಕ್ಕೆ ಆತ ಮುಂದಾಗ್ತಾನೆ ಅಂತೇಳಿ ಸದ್ಯ ಆರೋಪನ ಮಾಡಿ ಸದ್ಯ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ಸದ್ಯ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತಹ ಪೊಲೀಸರು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ವಿದ್ಯಾಶ್ರೀ.